ಏನೇ ಸಭೆಯಲ್ಲಿ ಏನೇನೆಲ್ಲ ತೀರ್ಮಾನ ಮಾಡ್ಕೊಂಡ್ರಿ? ಏನಿಲ್ಲ, ಮೊನ್ನೆ ಡಿಸ್ಲರಿಯವ್ರಿಗೆ ಏನು ಹೇಳಿದ್ದೀವಿ ಅದೇ ಥರ ಇವ್ರಿಗೂ ಸಹ 2400 ರೂಪಾಯಿನಂಗೆ ನಿಮಗೆ ಡೋರ್ ಡೆಲಿವರಿ ಕೊಡ್ತೀವಿ. ನಮ್ಮ ಮಾರ್ಕೆಟಿಂಗ್ ಫೆಡ್ರೇಷನಿಂದನೇ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತೀವಿ. ಇಂಡೆಂಟ್ ಕೊಡಿ ಮತ್ತು 50% ಡಿಪಾಸಿಟ್ ಮಾಡಿ, 50% ನಿಮಗೆ ಮೆಟೀರಿಯಲ್ ತಲುಪಿದ ಮೇಲೆ ಕೊಡಿ ಅಂತ. ಇವಾಗ ಸಾಕಷ್ಟು ಅಲ್ಲಿ ವಿರೋಧ ವ್ಯಕ್ತವಾಗಿತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಡಿ ಅಂತ ರೈತರು ಆಗ್ರಹ ಮಾಡಿದ್ರು ಸರ್. ಸಭೆಯಲ್ಲಿ ಏನೋ ಚರ್ಚೆ ಆಯ್ತು ಅದಕ್ಕೆ? ಏನು ಜಾಸ್ತಿ ಹಾಕೊಡಿ ಅಂತ ಅಂದರೆ ಮೆಕ್ಕೆಜೋಳದ ಪ್ರೈಸು ಸ್ವಲ್ಪ ಹೈಕ್ ಮಾಡಿ ಅಂತ ಹೇಳಿದ್ರು. ಹೈಕ್ ಅಂದರೆ 2400 ರೂಪಾಯಿ MSP ರೇಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. MSP ರೇಟ್ನೇ ಕೊಡ್ತಾಯಿದ್ದೀವಿ. ಈಗ 16, 18, 19, 20 ಎಲ್ಲ ವೇರಿಯೇಷನ್ ಇದೆ ಕೆಲವು ಜಿಲ್ಲೆಯಲ್ಲಿ, ಕೆಲವು ಮಾರ್ಕೆಟಲ್ಲಿ. ಮೊನ್ನೆಯಿಂದ 3 ಡೇಸಿಂದ ಒಂದು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಸೊ ಸ್ವಲ್ಪ ಹೆಚ್ಚಾದರೆ ಅವಾಗ ರೈತರು ಪರ್ಚೇಸ್ ಮಾಡೋ ಅವಶ್ಯಕತೆ ಬರಲ್ಲ. ಈಗ ರೈಸ್ ಆಗೋವರೆಗೂ 24 ರೂಪಾಯಿಗೆ ಏನು MSP ರೇಟ್ ಇದೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ಆ ರೇಟಿಗೆ ಡಿಸ್ಲರಿಗೆ ಒಂದಷ್ಟು, ಪೋಲ್ಟ್ರಿ ಫಾರಮ್ಗಷ್ಟು, ಒಂದು ಕನಿಷ್ಠ ಒಂದು 10 ಲಕ್ಷ, ಎರಡು ಕಡೆಯಿಂದ 12 ಲಕ್ಷ ಹೇಳಿದ್ದೀವಿ. ಒಂದು 10 ಲಕ್ಷ ನಾವು ಖರೀದಿ ಮಾಡಿದ್ರೆ ರೇಟು ಸ್ಟೆಬಿಲೈಸ್ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಸರ್, ನಾಳೆ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಇದೆ, ಎಲ್ಲ ಗೊಂದಲಗಳಿಗೂ ತೆರೆ ಬೀಳುತ್ತೆ ಸರ್. ಗೊತ್ತಿಲ್ಲ, ಎಲ್ಲ ಮುಗಿದಾದ್ಮೇಲೆ ಈಗ ಕೇಳ್ತಾರೆ. ಏನೇ ಸಭೆಯಲ್ಲಿ ಏನೇನೆಲ್ಲ ತೀರ್ಮಾನ ಮಾಡ್ಕೊಂಡ್ರಿ? ಏನಿಲ್ಲ, ಮೊನ್ನೆ ಡಿಸ್ಲರಿಯವ್ರಿಗೆ ಏನು ಹೇಳಿದ್ದೀವಿ ಅದೇ ಥರ ಇವ್ರಿಗೂ ಸಹ 2400 ರೂಪಾಯಿನಂಗೆ ನಿಮಗೆ ಡೋರ್ ಡೆಲಿವರಿ ಕೊಡ್ತೀವಿ. ನಮ್ಮ ಮಾರ್ಕೆಟಿಂಗ್ ಫೆಡ್ರೇಷನಿಂದನೇ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತೀವಿ. ಇಂಡೆಂಟ್ ಕೊಡಿ ಮತ್ತು 50% ಡಿಪಾಸಿಟ್ ಮಾಡಿ, 50% ನಿಮಗೆ ಮೆಟೀರಿಯಲ್ ತಲುಪಿದ ಮೇಲೆ ಕೊಡಿ ಅಂತ. ಇವಾಗ ಸಾಕಷ್ಟು ಅಲ್ಲಿ ವಿರೋಧ ವ್ಯಕ್ತವಾಗಿತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಡಿ ಅಂತ ರೈತರು ಆಗ್ರಹ ಮಾಡಿದ್ರು ಸರ್. ಸಭೆಯಲ್ಲಿ ಏನೋ ಚರ್ಚೆ ಆಯ್ತು ಅದಕ್ಕೆ? ಏನು ಜಾಸ್ತಿ ಹಾಕೊಡಿ ಅಂತ ಅಂದರೆ ಮೆಕ್ಕೆಜೋಳದ ಪ್ರೈಸು ಸ್ವಲ್ಪ ಹೈಕ್ ಮಾಡಿ ಅಂತ ಹೇಳಿದ್ರು. ಹೈಕ್ ಅಂದರೆ 2400 ರೂಪಾಯಿ MSP ರೇಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. MSP ರೇಟ್ನೇ ಕೊಡ್ತಾಯಿದ್ದೀವಿ. ಈಗ 16, 18, 19, 20 ಎಲ್ಲ ವೇರಿಯೇಷನ್ ಇದೆ ಕೆಲವು ಜಿಲ್ಲೆಯಲ್ಲಿ, ಕೆಲವು ಮಾರ್ಕೆಟಲ್ಲಿ. ಮೊನ್ನೆಯಿಂದ 3 ಡೇಸಿಂದ ಒಂದು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಸೊ ಸ್ವಲ್ಪ ಹೆಚ್ಚಾದರೆ ಅವಾಗ ರೈತರು ಪರ್ಚೇಸ್ ಮಾಡೋ ಅವಶ್ಯಕತೆ ಬರಲ್ಲ. ಈಗ ರೈಸ್ ಆಗೋವರೆಗೂ 24 ರೂಪಾಯಿಗೆ ಏನು MSP ರೇಟ್ ಇದೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ಆ ರೇಟಿಗೆ ಡಿಸ್ಲರಿಗೆ ಒಂದಷ್ಟು, ಪೋಲ್ಟ್ರಿ ಫಾರಮ್ಗಷ್ಟು, ಒಂದು ಕನಿಷ್ಠ ಒಂದು 10 ಲಕ್ಷ, ಎರಡು ಕಡೆಯಿಂದ 12 ಲಕ್ಷ ಹೇಳಿದ್ದೀವಿ. ಒಂದು 10 ಲಕ್ಷ ನಾವು ಖರೀದಿ ಮಾಡಿದ್ರೆ ರೇಟು ಸ್ಟೆಬಿಲೈಸ್ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಸರ್, ನಾಳೆ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಇದೆ, ಎಲ್ಲ ಗೊಂದಲಗಳಿಗೂ ತೆರೆ ಬೀಳುತ್ತೆ ಸರ್. ಗೊತ್ತಿಲ್ಲ, ಎಲ್ಲ ಮುಗಿದಾದ್ಮೇಲೆ ಈಗ ಕೇಳ್ತಾರೆ.